Hello, beautiful people. Welcome back to Gold Mindset and Manifestation. Why 3D is always late? ಓಕೆ, ಇದು ಎಕ್ಸ್ಕ್ಲೂಸಿವ್ ಲಾ ಆಫ್ ಅಸಂಪ್ಷನ್ ಮೀಡಿಯಾ ಆಗಿರುತ್ತೆ. ನಮಸ್ಕಾರ ಎಲ್ಲಿಗೂ ಕೂಡ. ಸೊ ನಿಮಗೆ ಒಂದು ಪ್ರಶ್ನೆ ಬಂದಿರ್ಬೋದು, ನಾನು ಅಫರ್ಮೇಷನ್ ಮಾಡ್ತಾ ಇದ್ದೀನಿ, ವಿಜುವಲೈಸೇಷನ್ ಮಾಡ್ತಾ ಇದ್ದೀನಿ, ಐಡೆಂಟಿಟಿನ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ, ಆದರೆ 3D ರಿಯಾಲಿಟಿಯಲ್ಲಿ ಯಾಕೆ ಇನ್ನೂ ಚೇಂಜಸ್ ಆಗಿಲ್ಲ? ಇದು ನಿಮ್ಮ ಪ್ರಶ್ನೆ. ಓಕೆ, ಸೊ ನೋಡಿ, 3D ಯಾವಾಗಲೂ ಲೇಟ್ ಆಗಿರುತ್ತೆ. ಯಾಕೆ ಅಂದರೆ 3D ಸೋರ್ಸ್ ಅಲ್ಲ, ರಿಫ್ಲೆಕ್ಷನ್. ಈಗೊಂದು ಮಿರರ್ ಎಕ್ಸಾಂಪಲ್ನ ತಗೊಳ್ಳಿ. ಓಕೆ, ನೀವು ಸ್ಮೈಲ್ ಮಾಡಿದಾಗ ಏನಾಗುತ್ತೆ, ಮಿರರ್ ಕೂಡ ಸ್ಮೈಲ್ ಮಾಡುತ್ತಲ್ವಾ? ಅಂದರೆ ಮಿರರ್ ಫಸ್ಟ್ ಸ್ಮೈಲ್ ಮಾಡೋದಿಲ್ಲ. ಅದೇ ರೀತಿ ಜೀವನ ಕೂಡ, ಅಂದರೆ ಇನ್ಸೈಡ್ ಚೇಂಜ್ ಫಸ್ಟ್. ಓಕೆ, ಅಂದರೆ ಮೊದಲು ನಿಮ್ಮ ಒಳಗೆ ಚೇಂಜಸ್ ಆಗಬೇಕು, ಒಳಗೆ ಚೇಂಜಸ್ ಆಗೋದು, ದೆನ್ ಔಟ್ಸೈಡ್ ಚೇಂಜ್ ನೆಕ್ಸ್ಟ್. ನಿಮ್ಮ ಒಳಗೆ ಚೇಂಜಸ್ ಆದಾಗ, ನಿಮ್ಮ ಒಳಗಡೆ ಇನ್ನರ್ ಐಡೆಂಟಿಟಿ ಚೇಂಜ್ ಆದಾಗ ಹೊರಗಡೆ ಸಿಚುವೇಶನ್ ಕೂಡ ಶಿಫ್ಟ್ ಆಗುತ್ತೆ. ಸೊ ಬಹಳ ಜನ ಮಾಡೋ ಮಿಸ್ಟೇಕ್ ಏನು ಗೊತ್ತಾ, ಮೊದಲು 3Dನ ಚೆಕ್ನ ಮಾಡ್ತಾರೆ. ಮನಿ ಬಂದಿದೆಯಾ, SP ಮೆಸೇಜ್ ಮಾಡಿದಾರಾ, ಜಾಬ್ ಕಾಲ್ ಬಂದಿದೆಯಾ, ರಿಸಲ್ಟ್ಸ್ ಏನು, 3D ನೋಡಿ ಬಿಲೀಫ್ನ ಡಿಸೈಡ್ನ ಮಾಡ್ತಾರೆ. ದಟ್ಸ್ ರಾಂಗ್. ಅಂದರೆ ನೋಡಿ, ಲಾ ಆಫ್ ಅಸಂಪ್ಷನ್ ಸಂಪೂರ್ಣ ಆಪೋಸಿಟ್ ಇದು. ಮೊದಲು ಇಲ್ಲಿ ಅಸಂಪ್ಷನ್ ಮಾಡಬೇಕು, ನಂತರ ಐಡೆಂಟಿಟಿ ಶಿಫ್ಟ್ ಆಗುತ್ತೆ, ನಂತರ ಸಬ್ ಕಾನ್ಸಿಯಸ್ ಆಕ್ಸೆಪ್ಟ್ನ ಮಾಡ್ಕೊಳ್ಳುತ್ತೆ, ದೆನ್ ರಿಯಾಲಿಟಿ ಕ್ರಿಯೇಟ್ ಆಗುತ್ತೆ. ನಿಮಗೆ ಎಕ್ಸಾಂಪಲ್ನ ಹೇಳ್ತಿದ್ದೀನಿ. ನಿಮ್ಮ ಇವತ್ತಿನ 3D ಏನಿದೆ, ಆಕ್ಚುಲಿ ಇದು ನಿಮ್ಮ ಎಸ್ಟರ್ಡೇ ಅಸಂಪ್ಷನ್ನ ರಿಫ್ಲೆಕ್ಷನ್ ಆಗಿರುತ್ತೆ. ಅಂದ್ರೆ ಇವಾಗ ಏನ್ ನೀವು ಅನುಭವ ಮಾಡ್ತಿದ್ದೀರಾ, ಇದು ನೆನ್ನೆಯ ಅಸಂಪ್ಷನ್ನ ರಿಫ್ಲೆಕ್ಷನ್ ಈಗ ಆಗ್ತಿದೆ. ಕ್ಲಿಯರ್ ಆಗ್ತಿದಿಲ್ಲ ನಿಮ್ಗೆ? ನೆನ್ನೆ ನಿಮ್ಮ ಡಾಮಿನೆಂಟ್ ಸ್ಟೇಟ್ ಹೇಗಿತ್ತು, ಅದನ್ನೇ ಇಂದು ನೀವು ಎಕ್ಸ್ಪೀರಿಯನ್ಸ್ ನ ಮಾಡ್ತಿದ್ದೀರಾ. ಅದಕ್ಕೆ 3D ಆಲ್ವೇಸ್ ಲೇಟ್ ಅಂತ ಅನಿಸ್ತಾ ಇರುತ್ತೆ. ಒಂದು ಸೀಡ್ನ ಹಾಕಿದ ತಕ್ಷಣ ಟ್ರೀ ಕಾಣಿಸೋದಿಲ್ಲ ಅಲ್ವಾ? ಮೊದಲು ರೂಟ್ಸ್ ಗ್ರೋ ಆಗುತ್ತೆ, ಆದ್ರೆ ಅವು ನಮ್ಗೆ ಕಾಣೋದಿಲ್ಲ, ಆದ್ರೆ ಗ್ರೋತ್ ನಡೀತಾನೆ ಇರುತ್ತೆ. ಮ್ಯಾನಿಫೆಸ್ಟೇಷನ್ ಕೂಡ ಹೀಗೆ. ಮೊದಲು ಸಬ್ ಕಾನ್ಸಿಯಸ್ ಚೇಂಜ್ ಆಗುತ್ತೆ, ನಂತರ ಥಾಟ್ಸ್ ಚೇಂಜಸ್ ಆಗುತ್ತೆ, ನಂತರ ರಿಯಾಕ್ಷನ್ ಚೇಂಜಸ್ ಆಗುತ್ತೆ, ನಂತರ ಡಿಸಿಷನ್ ಚೇಂಜಸ್ ಆಗುತ್ತೆ, ಕೊನೆಗೆ ಸರ್ಕಮ್ಸ್ಟೆನ್ಸ್ ಕೂಡ ಚೇಂಜಸ್ ಆಗುತ್ತೆ. ಇದನ್ನೇ ನೆವಿಲ್ ಗಾರ್ಡನ್ ಬ್ರಿಡ್ಜ್ ಆಫ್ ಇನ್ಸಿಡೆಂಟ್ಸ್ ಅಂತ ಹೇಳಿದ್ದು. ಓಕೆ, ರಿಯಾಲಿಟಿ ಸುಮ್ಮನೆ ನಿಮಗೆ ಸಪೋರ್ಟ್ ಮಾಡುವಂತೆ ಅರೇಂಜ್ ಆಗ್ತಾ ಇರುತ್ತೆ. ಇವನ್ ಸೈನ್ಸ್ ಪರ್ಸ್ಪೆಕ್ಟಿವ್ ಇಂದ ನೋಡೋದಾದ್ರೂ ಕೂಡ ನಮ್ಮ ಬ್ರೈನ್ ನಲ್ಲಿ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಅಂತ ಇದೆ, RAS ಅಂತ. ಓಕೆ, ಅಂದ್ರೆ ನೀವು ಯಾವ ಅಸಂಪ್ಷನ್ ನ ರಿಪೀಟೆಡ್ಲಿ ಮೇಂಟೈನ್ ಮಾಡ್ತಿರೋ, ಬ್ರೈನ್ ಅದಕ್ಕೆ ಎವಿಡೆನ್ಸ್ ನ ಹುಡ್ಕಲು ಶುರು ಮಾಡುತ್ತೆ. ನೀವು ಯಾವ ಅಸಂಪ್ಷನ್ ನ ರಿಪೀಟೆಡ್ಲಿ ಹೇಳ್ಕೊಂತಿರೋ, ನೀವು ಯಾವ ಅಸಂಪ್ಷನ್ ನ ರಿಪೀಟೆಡ್ಲಿ ಮಾಡ್ತಿರೋ, ಓಕೆ, ಅಂದ್ರೆ ನೀವು ಮೇಂಟೈನ್ ಮಾಡ್ತಿರ್ತೀರಲ್ವಾ, ಅಸಂಪ್ಷನ್ ಮಾಡ್ತಿರ್ತೀರಲ್ವಾ, ಅಸೂಮ್ ಮಾಡ್ತಿರ್ತೀರಲ್ವಾ, ಬ್ರೈನ್ ಅದಕ್ಕೆ ಎವಿಡೆನ್ಸ್ ನ ಹುಡ್ಕಲು ಶುರು ಮಾಡುತ್ತೆ. ಐಡೆಂಟಿಟಿ ಶಿಫ್ಟ್ ಆದ ನಂತರ ಅಪರ್ಚುನಿಟೀಸ್ ಗಳು ಬೇರೆ ಬೇರೆ ರೀತಿಯಲ್ಲಿ ಕಾಣೋಕೆ ಶುರುವಾಗುತ್ತೆ. ರೈಟ್ ಪೀಪಲ್ ನಿಮ್ಮ ಲೈಫ್ಗೆ ಬರ್ತಾರೆ, ರೈಟ್ ಐಡಿಯಾಸ್ಗಳು ಬರುತ್ತೆ, ರೈಟ್ ಡಿಸಿಷನ್ ಕೂಡ ಆಟೋಮೆಟಿಕಲಿ ಕನೆಕ್ಟ್ ಆಗುತ್ತೆ. ನಿಮ್ಗದು ಮಿರಾಕಲ್ ಅಂತ ಅನ್ಸುತ್ತೆ, ಆದ್ರೆ ಮಿರಾಕಲ್ ಮೊದಲು ನಿಮ್ಮ ಮೈಂಡ್ ನಲ್ಲೇ ಶುರುವಾಗೋದು. ಇದು ನಿಮ್ಗೆ ತಿಳಿದಿರ್ಬೇಕು. ಬಹಳ ಜನ ಮಾಡೋ ದೊಡ್ಡ ಮಿಸ್ಟೇಕ್ ಏನಂತ ಹೇಳಿದ್ರೆ, ಪ್ರತಿದಿನ ಚೆಕ್ನ ಮಾಡ್ತಾ ಇರ್ತಾರೆ 3Dನ. ಯಾಕೆ ಚೇಂಜಸ್ ಆಗ್ತಿಲ್ಲ, ಯಾಕೆ ಡಿಲೇ ಆಗ್ತಿದೆ, ಯಾಕೆ ಇನ್ನೂ ರಿಸಲ್ಟ್ ಇಲ್ಲ ಅಂತ ಕೇಳ್ತಾ ಇರ್ತಾರೆ. ಓಕೆ, ನೀವು ಡಿಲೇ ಮೇಲೆ ಫೋಕಸ್ ಮಾಡಿದ್ರೆ ಡಿಲೇ ಇನ್ನ ಕಂಟಿನ್ಯೂ ಆಗ್ತಾ ಇರುತ್ತೆ. ಅದ್ರ ಬದಲು ನಿಮ್ಗೆ ನೀವು ಈ ಪ್ರಶ್ನೆನ ಕೇಳ್ಕೊಳ್ಳಿ, ನನ್ನ ಡಿಸೈರ್ ಈಗಾಗಲೇ ಫುಲ್ಫಿಲ್ಡ್ ಆಗಿದ್ರೆ ನಾನು ಹೇಗೆ ಥಿಂಕ್ ಮಾಡ್ತಿದ್ದೆ, ನಾನು ಹೇಗೆ ರಿಯಾಕ್ಟ್ ಮಾಡ್ತಿದ್ದೆ, ನಾನು ಹೇಗೆ ಫೀಲ್ ಮಾಡ್ತಿದ್ದೆ, ಆ ವರ್ಷನ್ ಆಗಿ ಈಗಾಗಲೇ ಬದುಕಲು ಶುರು ಮಾಡಿ. ಓಕೆ, ಇದೊಂದು ಲೈನ್ ನೆನಪಿಟ್ಕೊಳ್ಳಿ, 4D ಕ್ರಿಯೇಟ್ಸ್ 3D ಕನ್ಫರ್ಮ್ಸ್. ಅಂದ್ರೆ ಅರ್ಥ ಆಗ್ತಲ್ಲ, 4D ನಿಮ್ಮ ಇನ್ನರ್ ಅಸಂಪ್ಷನ್ ಕ್ರಿಯೇಟ್ ಆಗುತ್ತೆ, ಓಕೆ, 3D ಅದನ್ನ ಕನ್ಫರ್ಮ್ ನ ಮಾಡುತ್ತೆ, ದೆನ್ ಇಮ್ಯಾಜಿನೇಷನ್ ಲೀಡ್ಸ್ ಕೊಡುತ್ತೆ, ಓಕೆ, ರಿಯಾಲಿಟಿ ಅಲ್ಲಿಗೆ ಫಾಲೋ ಅಪ್ ನ ಮಾಡುವಂಥದ್ದು. ಅಂದ್ರೆ ಐಡೆಂಟಿಟಿ ಫಸ್ಟ್ ಆಗುತ್ತೆ, ಎವಿಡೆನ್ಸ್ ದೆನ್ ಬರೋ ಅಂಥದ್ದು. ಮುಂದಿನ ಬಾರಿ 3D ಚೇಂಜ್ ಆಗಿಲ್ಲ ಅಂದ್ರೆ ಪ್ಯಾನಿಕ್ ಆಗಬೇಡಿ, ಓಲ್ಡ್ ಮೂವಿ ಫಿನಿಶ್ ಆಗ್ತಿದೆ ಅಷ್ಟೇ, ನ್ಯೂ ಸ್ಕ್ರಿಪ್ಟ್ ಈಗಾಗಲೇ ಸ್ಟಾರ್ಟ್ ಆಗಿದೆ. ಅಂದ್ರೆ ನಿಮ್ಮ ಅಸಂಪ್ಷನ್ಸ್ಗೆ ನೀವು ಒತ್ತನ್ನು ಕೊಡಿ, ನಿಮ್ಮ ಐಡೆಂಟಿಟಿಗೆ ಒತ್ತನ್ನು ಕೊಡಿ. ಒಂದು ದಿನ 3Dಗೆ ಬೇರೆ ಆಪ್ಷನ್ ಇರೋದಿಲ್ಲ, ಸೊ ಇಟ್ ಗಿವ್ಸ್ ದ ರಿಸಲ್ಟ್. ಸಿಂಪಲ್. ಅಂದ್ರೆ ಅದು ನಿಮ್ಮ ಇನ್ನರ್ ವರ್ಲ್ಡ್ ನ ರಿಫ್ಲೆಕ್ಟ್ ನ ಮಾಡಲೇಬೇಕು. ಯಾಕೆ ಅಂದ್ರೆ 3D ನಿಮ್ಮ ಜೀವನವನ್ನು ಲೀಡ್ ಮಾಡೋದಿಲ್ಲ, ಅದು ಯಾವಾಗ್ಲೂ ನಿಮ್ಮ ಇನ್ನರ್ ರಿಯಾಲಿಟಿಯನ್ನ ಕ್ಯಾಚ್ ಅಪ್ ಮಾಡ್ತಾ ಇರುತ್ತೆ. ತಿಳಿತಿದೆಯಲ್ಲ ನಿಮ್ಗೆ ಏನ್ ಮಾಡ್ಬೇಕಂತ? ಸೊ ನಾನು ಇದ್ರ ಬಗ್ಗೆ ಪ್ರೀವಿಯಸ್ 3D 4D ವಿಡಿಯೋನ ಮಾಡಿದ್ದೀನಿ, ಆ ವಿಡಿಯೋನ ವಾಚ್ ಮಾಡಿ, ನಿಮ್ಗೆ ಇನ್ನೂ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಗಾಡ್ ಮೈಂಡ್ಸೆಟ್ ಅಂಡ್ ಮ್ಯಾನಿಫೆಸ್ಟೇಷನ್ ಚಾನಲ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಲವ್ ಯು ಆಲ್, ಟೇಕ್ ಕೇರ್.